ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸಿಟಿವಿಯ ಒಂದು ವಿನೂತನ ಪ್ರಯತ್ನವಾಗಿ 31 ದಿನಗಳ ಕಾಲ 31 ಮಹಿಳಾ ಸಾಧಕಿಯರನ್ನ ಪರಿಚಯಿಸ್ತಾ ಇದ್ವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸಹ ಮತ್ತೊಬ್ಬ ಮಹಿಳಾ ಸಾಧಕಿ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರ ಬಗ್ಗೆ ಹೇಳಬೇಕಂದ್ರೆ ವಯಸ್ಸು ಚಿಕ್ಕದಾದರೂ ಶಿಕ್ಷಣ ಕ್ಷೇತ್ರದಲ್ಲಿ ಅನುಭವ ದೊಡ್ಡದೇನೆ. ಸೊ ಇಂಥವರ ಬಗ್ಗೆ ನಾವು ಇನ್ನ ತಡ ಮಾಡೋದು ಬೇಡ, ಅವ್ರನ್ನಾದ್ರೆ ಪರಿಚಯಿಸ್ಬಿಡೋಣ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಪ್ರಿಯದರ್ಶಿನಿ ಮೇಡಮ್ ಅವರು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಿಮಗೆ. ಧನ್ಯವಾದಗಳು. ನಿಮಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದೀರಾ. ನಿಮ್ಮ ಒಂದು ಅನುಭವಗಳನ್ನ ನಮ್ಮ ಒಂದು ಸೊಸೈಟಿಗೆ, ಮಹಿಳೆಯರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಅನುಭವಗಳನ್ನ ತಿಳಿಸ್ಕೊಡ್ಬೇಕಾಗಿ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಇದರ ಮೇಡಮ್ ಅವರ ಒಂದು ಇಂಟ್ರೊಡಕ್ಷನ್ ಆದ್ರೆ ನಾವು ತಿಳ್ಕೊಳ್ಳೇಬೇಕಲ್ವಾ? ಎಸ್, ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರಿಯದರ್ಶಿನಿ MSc M.Ed ಮೇಡಮ್ ಅವ್ರ ನೇಮು. ಅಟ್ ಪ್ರೆಸೆಂಟ್ ಪ್ರಿನ್ಸಿಪಲ್ ಆಗಿ ಕರ್ನಾಟಕ ಮೌಲಾನಾ ಆಜಾದ್ ಪಬ್ಲಿಕ್ ಸ್ಕೂಲ್ ದೇವನಹಳ್ಳಿ ವಿಜಯಪುರದಲ್ಲಿ ಮೇಡಮ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್ ಅವರು ಪ್ರಿನ್ಸಿಪಲ್ ಆಗಿ 5 years ಇಂದ ಕೆಲಸ ಮಾಡ್ತಾ ಇದ್ದಾರೆ. ದಟ್ ಬಿಫೋರ್ ಉತ್ತಮ ಶಿಕ್ಷಕಿ, ಟೀಚರ್ ಆಗಿ ಸಹ ಸಾಕಷ್ಟು ಅನುಭವಸ್ಥರು ಮೇಡಮು. ವೆರಿ ಇಂಟ್ರೆಸ್ಟೆಡ್ ಅನ್ ಅಡ್ಮಿನಿಸ್ಟ್ರೇಷನ್ ಅಂದ್ರೆ ಮೇಡಮ್ಗೆ ಎತ್ತಿದ ಕೈ. ಅದನ್ನ ನಿರ್ವಹಣೆ ಮಾಡೋದ್ರಲ್ಲಿ ಮೇಡಮ್ ನಂಬರ್ 1. ಸೊ ಮೇಡಮ್, ಇಷ್ಟು ಒಂದು ಚಿಕ್ಕ ವಯಸ್ಸಿಗೆ ಒಂದು ಉತ್ತಮವಾದಂತಹ ಸೇವೆಯನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಕೊಟ್ಟಿದ್ದೀರಾ. ಮೊದಲಿಗೆ ನಮ್ಮದೊಂದು ಚಿಕ್ಕ ಪ್ರಶ್ನೆ ಏನು ಅಂತಂದ್ರೆ, ಒಬ್ಬ ಶಿಕ್ಷಕಿಯಾಗಿ ಆರಂಭಿಸಿದ್ದು ನೀವು ಈ ವೃತ್ತಿಯನ್ನ, ಇವತ್ತು ಒಂದು ಸಂಸ್ಥೆಯ ಪ್ರಾಂಶುಪಾಲರಾಗಿ ಬೆಳೆದು ಬಂದ ನಿಮ್ಮ ಸುದೀರ್ಘ ಪಯಣ ಹೇಗಿತ್ತು? ಹೌದು, ಮೊದಲು ನನ್ನ ಒಂದು ವೃತ್ತಿನ ಆರಂಭಿಸಿದ್ದು ಶಿಕ್ಷಕಿಯಾಗಿ. ಹೌದು, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಶಿಕ್ಷಕಿಯಾಗಿ ಆರಂಭಿಸಿದಾಗ ನನ್ನ ವೃತ್ತಿ, ನಮ್ಮ ಕಾಂಟ್ಯಾಕ್ಟ್ ಬರೀ ಮಕ್ಕಳು ಮತ್ತೆ ಟೀಚರು, ಪಿಯರ್ ಗ್ರೂಪ್ ಅಂತ ಬಂದಾಗ ಒಂದ್ ಸ್ವಲ್ಪ ಪೇರೆಂಟ್ಸ್ ಜೊತೆ ನಾವು ಕಮ್ಯುನಿಕೇಟ್ ಮಾಡ್ತಾ ಇದ್ವಿ. ಅದು ಬಿಟ್ಟು ನಮ್ಮ ಅಕಾಡೆಮಿಕ್ ಪ್ರೋಗ್ರೆಸ್ ಏನಿರುತ್ತಲ್ಲ, ಅದು ಕೆಲವು ಆಕ್ಟಿವಿಟೀಸ್ ಅಷ್ಟಾಗಿ ಸೀಮಿತವಾಗಿತ್ತು. ಬಟ್ ಆಸ್ ಎ ಪ್ರಾಂಶುಪಾಲರಾಗಿ ಬಂದಿದ್ದು, ಶಿಕ್ಷಕಿಯಿಂದ ಒಂದು HM ಆಗಿ ಬಂದಿದ್ದು, ತುಂಬಾ ಅದು ಸುದೀರ್ಘವಾಗಿರುವಂತಹ ತಗೊಂಡಿದೆ ಪಯಣ. ಅದು ಯಾಕಂತಂದ್ರೆ ಒಂದಿನ 2 ದಿನದಲ್ಲಿ ಆಗಂತಲ್ಲ, ನಾನು ತುಂಬಾ ಸ್ಟ್ರಗಲ್ ಮಾಡಿದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ತುಂಬಾ ಇಷ್ಟಪಟ್ಟಂತ ಪ್ರೊಫೆಷನ್ ಇದು. ಸೊ ಅದರಿಂದ ನನ್ನ ಒಂದು ದೀರ್ಘಕಾಲ ನಾನು ಇಷ್ಟಪಟ್ಟು ಕಷ್ಟಪಟ್ಟು ಈ ಒಂದು ಸ್ಥಾನಕ್ಕೆ ಬಂದಿದ್ದೀನಿ. ಆಸ್ ಎ ಅಡ್ಮಿನಿಸ್ಟ್ರೇಷನ್ ಆಗಿ HM ಆಗಿ ಬಂದಾಗ ಬರೀ ಮಕ್ಕಳ ಮತ್ತು ಪೋಷಕರ ನಡುವಿನ ಸಂಬಂಧ ಅಷ್ಟೇ ಇರೋದಿಲ್ಲ. ಇಡೀ ಎಂಟೈರ್ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಟೀಚಿಂಗ್ ಇರ್ತಾರೆ, ನಾನ್ ಟೀಚಿಂಗ್ ಸ್ಟಾಫ್ ಇದೆ, ಜೊತೆಗೆ ನಮ್ಮ ಪೇರೆಂಟ್ಸ್ ಇರ್ತಾರೆ. ಮತ್ತೆ ನಾವು ಪಬ್ಲಿಕ್ ಕಮ್ಯುನಿಕೇಟ್ ಮಾಡ್ಬೇಕಾಗುತ್ತೆ. ನಮ್ಮ ಹೈಯರ್ ಆಫೀಸರ್ಸ್, ಒಂದು ಸರ್ಕಾರದ ಅಡಿಯಲ್ಲಿ ಇರ್ತೀವಿ. ಪ್ರತಿಯೊಂದು ಮ್ಯಾನೇಜ್ ಮಾಡೋದೇ ಅದೊಂಥರ ಟಾಸ್ಕ್ ಇದ್ದಂಗೆ. ಬಟ್ ಅದು ಆ ಒಂದು ಪಯಣ ನನಗೆ ತುಂಬಾ ಇಷ್ಟ ಆಗಿದೆ. ಇಷ್ಟಪಟ್ಟು ಪ್ರತಿದಿನ ಕಲಿತಾ ಇದ್ದೀನಿ. ಎಸ್, ನೋಡಿ ಮೇಡಮ್ ಅವರು ಇಷ್ಟಪಟ್ಟು ಮಾಡಿದ್ರಿಂದ ಏನೇ ಸ್ಟ್ರಗಲ್ಸ್ ಬಂದ್ರು ಬ್ಯಾಲೆನ್ಸ್ ಮಾಡಿದ್ರು. ಒಂದು ಕಡೆ ಇವಾಗ ಶಿಕ್ಷಕರಂದ್ರೆ ಪಾಠ ಮಾಡೋದಿರುತ್ತೆ, ಮಕ್ಕಳ ಒಂದು ಅಷ್ಟು ಅದಕ್ಕೊಂದು ಸೀಮಿತ ಇರುತ್ತೆ ಮಕ್ಕಳ ಪರದಿ ಅನ್ನೋದು. ಬಟ್ ಒಂದು ಸಂಸ್ಥೆಯ ಪ್ರಾಂಶುಪಾಲರ ಕೆಲಸ ಮಾಡ್ಬೇಕಾದ್ರೆ ಮೇಡಮ್ ಹೇಳಿದಂಗೆ ಮಕ್ಕಳನ್ನ ಪೇರೆಂಟ್ಸ್ನ, ಅಧಿಕಾರಿಗಳನ್ನ, ಶಿಕ್ಷಕರನ್ನ ಎಲ್ಲರನ್ನು ಸಹ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಎಲ್ಲವನ್ನೂ ಸಹ ಸುದೀರ್ಘವಾಗಿ ನಾವು ನಿರ್ವಹಣೆ ಮಾಡ್ತಾನೆ ಇರ್ಬೇಕಾಗತ್ತೆ. ಸೊ ಇದು ಒಂದು ಮೇಡಮ್ ಅರ್ಲಿ ಒಂದು ಚಿಕ್ಕ ವಯಸ್ಸಿಗೆ ಸಾಕಷ್ಟು ಒಂದು ಸ್ಟ್ರಗಲ್ ಅನ್ನ ಫೇಸ್ ಮಾಡಿ ಇವತ್ತು ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಿ, ಒಂದು ಪ್ರಾಂಶುಪಾಲರಾಗಿ ತಮ್ಮ ವೃತ್ತಿಯನ್ನ ತುಂಬಾ ಒಂದು ಬದ್ಧತೆಯಾಗಿ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೇಡಮ್, ನಂತರ ಈಗ ನಿಮ್ಮ ಒಂದು ಏನು ಸಂಸ್ಥೆ ಇದೆ, ಕರ್ನಾಟಕ ಮೌಲಾನಾ ಆಜಾದ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ನರ್ಸರಿಯಿಂದ 10th ವರೆಗೂ ಇದೆ ಇವಾಗ ಅಟ್ ಪ್ರೆಸೆಂಟ್. ಸೊ ಅಂದ್ರೆ ಈ ಏಜ್ ಮಕ್ಕಳೆಲ್ಲಾನು ಸಹ ಒಂದು ಹದಿಹರೆಯದ ಏಜ್ ಅಂತ ಹೇಳ್ಬೋದು. ಈ ಮಕ್ಕಳನ್ನ ಎಲ್ಲರನ್ನ ನಿಭಾಯಿಸುವುದು ದೊಡ್ಡ ಸವಾಲು. ಮಕ್ಕಳು ನಿರ್ವಹಿಸೋದು ಅಷ್ಟು ಈಸಿ ಅಲ್ಲ. ಒಂದು ಮಗು ನಿರ್ವಹಣೆ ಮಾಡ್ಬೇಕು ಮನೆಯಲ್ಲಿ ಅಂದ್ರೆ ಎಷ್ಟೋ ಒಂದು ಸ್ಟ್ರಗಲ್ ಆಗುತ್ತೆ. ಅಯ್ಯೋ ತಲೆನೋವುತ್ತೆ ಅಂತ ಹೇಳೋ ಮಾತುಗಳು ನಾವೆಲ್ಲ ಸಹ ಸಾಮಾನ್ಯವಾಗಿ ಕೇಳ್ಪಡ್ತಾ ಇರ್ತೀವಿ. ಸೊ ಇದನ್ನೆಲ್ಲನ ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ನೀವು? ಹೌದು, ಖಂಡಿತ ಇದು ಒಂದು ರೀತಿ ಪ್ರತಿದಿನ ಟಾಸ್ಕ್ ಅಂತ ಹೇಳಿದ್ನಲ್ಲ, ಇದು ಮಕ್ಕಳನ್ನ ಮ್ಯಾನೇಜ್ ಮಾಡೋದು ದೊಡ್ಡ ಸವಾಲಾಗಿರುತ್ತೆ ನಮ್ಗೆ. ಹೌದು, ಈಗ ನಾವು ಪ್ರೈಮರಿ ಅಲ್ಲೇ ಲೋಯರ್ ಪ್ರೈಮರಿ LKG UKG ಗೆ ಬಂದಾಗ ಆ ಮಕ್ಕಳ ಮೈಂಡ್ ಸೆಟ್ ಗೆ ಹೋಗ್ಬೇಕು ನಾವು. ಹೌದು, ಖಂಡಿತ. ಆ ಮಕ್ಕಳು ಹೋಗಿದ ತಕ್ಷಣ ಆ ಮಕ್ಕಳು ವಿಶ್ ಮಾಡುತ್ತೆ. ಈಗ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೇಕು ಅಂದ್ರೆ ಅಟ್ ಅ ಟೈಮ್ ಎಲ್ಲ ಮಕ್ಕಳು ಹೇಳಲ್ಲ. ಆ ಮಗು ನಿಧಾನವಾಗಿ ಒಂದ್ ಮಗು ಇನ್ನೊಂದು ಮಗುನ ನೋಡಿ ಹೇಳುತ್ತೆ. ಆ ಟೈಮಲ್ಲಿ ನಾವು ಆ ಹಂತಕ್ಕೆ ಹೋಗ್ಬೇಕಾಗಿರುತ್ತೆ. ಇಲ್ಲ ನಾನು HM ಇದ್ದೀನಿ, ನೀವೆಲ್ಲರೂ ಅಟ್ ಅ ಟೈಮ್ ಹೇಳ್ಬೇಕು, ನೋ ನಾಟ್ ಅಟ್ ಆಲ್, ಅದಾಗದೇ ಇಲ್ಲ. ನಾವು ಹಂತಕ್ಕೆ ಹೋಗ್ಬೇಕು. ಆ ಮುದ್ದು ಮಾತುಗಳನ್ನ ನಾವು ಅದೇ ಒಂದು ಸಂಹಿತೆಯಿಂದ ಕೇಳಿ ಅವ್ರ ಹತ್ರ ನಾವು ರೆಸ್ಪಾಂಡ್ ಮಾಡ್ಬೇಕು.
ಆ ಮಕ್ಕಳು ಹೇಳೋದೇ ಚಂದ ಅದನ್ನ ಹೌದು. ಕೇಳಿ. ಅದೇ ರೀತಿ ನಾವು ಈಗ ಹೈಸ್ಕೂಲಿಗೆ ಬಂದಾಗ ಅದು ಆಗೋದಿಲ್ಲ. ನಾವು ಮಕ್ಕಳ ಹತ್ರ ಹೋದಂಗೆ ಹೇಳು ಪುಟ್ಟ ಮಾಡು ಪುಟ್ಟ ನೋ ನಾಟ್ ಅಟ್ ಅಲ್ಲ. ಈಗ LKG ಮಗು ಅಳ್ತಾ ಇದೆ ಅಂದ್ರೆ ಎಷ್ಟೋ ಸಲ ಮಗು ನಾನು ಕಂಕ್ಳಲ್ಲಿ ಹಾಕೊಂಡು ಹೋಗಿರ್ತೀವಿ. ಯಾಕಂದ್ರೆ ಅದು ಒಂದ್ ಮಾತೇ ಇದೆ, ಪೇರೆಂಟ್ಸ್ ಮನೆಯಲ್ಲಿ ಟೀಚರ್ಸ್ ಆಗಿರ್ಬೇಕು, ಟೀಚರ್ಸ್ ಶಾಲೆಯಲ್ಲಿ ಪೇರೆಂಟ್ಸ್ ಆಗಿರ್ಬೇಕು. ಅದನ್ನ ನಾವು ಫಾಲೋ ಮಾಡ್ಲೇಬೇಕಾಗಿರುತ್ತೆ. ಸೊ ನಮ್ಮ ಶಾಲೆ ಬರುವಂತ ಪ್ರತಿಯೊಂದು ಮಗು ಕೂಡ ನಮ್ಮ ಮಕ್ಕಳಾಗೆ ಇರ್ತಾರೆ, ನಮ್ಮನ್ನ ನಂಬಿ ಬಂದಿರ್ತಾರೆ. ಆಲ್ ಆಫ್ ಇಟ್ ತುಂಬಾ ಟೈಮ್ ನಮ್ಮ ಜೊತೆ ಅವ್ರು ಸ್ಪೆಂಡ್ ಮಾಡ್ತಾರೆ. ಮನೆ ಬಿಟ್ರೆ ಅವ್ರು ತುಂಬಾ ಟೈಮ್ ಸ್ಪೆಂಡ್ ಮಾಡೋದೇ ನಮ್ಮ ಶಾಲೆಯಲ್ಲಿ ನಮ್ಮ ಜೊತೆ. ಅದರಿಂದ ನಾವು ಆ ಮಗುನ ಪ್ರತಿಯೊಂದು ಮಗುನ ಆ ಹಂತಕ್ಕೆ ಇದೋ ತರನೇ ಫೇಸ್ ಮಾಡ್ಬೇಕು. ಈಗ ಹೈಸ್ಕೂಲ್ ಲೆವೆಲ್ ಬಂದಾಗ ಆ ಮೈಂಡ್ ಸೆಟ್ ಬೇರೆ ಇರುತ್ತೆ ಮಕ್ಕಳಲ್ಲಿ. ಅದ್ರಲ್ಲಿ ಈಗ ಇರೋಂತ ಫಾರ್ವರ್ಡ್ ಇದರಲ್ಲಿ ಮಾಸ್ ಮೀಡಿಯಾ ಇರ್ಬೋದು, ಮೀಡಿಯಾಸ್ ಇರ್ಬೋದು, ತುಂಬಾ ಫಾರ್ವರ್ಡ್ ಇದಾರೆ ಮಕ್ಕಳು. ಸೊ ಅಂತ ಮಕ್ಕಳನ್ನ ನಾವು ಮ್ಯಾನೇಜ್ ಮಾಡ್ಬೇಕಂದ್ರೆ ಪ್ರತಿದಿನ ಒಂದು ಟಾಸ್ಕ್ ಆಗಿರುತ್ತೆ. ಎಸ್ಪೆಷಲಿ ಅಡೋಲೆಸೆನ್ಸ್ ಏಜ್ ನೀವ್ ಹೇಳಿದ್ರಲ್ಲ ಹದಿಹದೆ ಇರೋಂತಂದ್ಬಿಟ್ಟು, ಆ ಒಂದು ಟೈಮ್ ಅಲ್ಲಿ ಮಕ್ಕಳಲ್ಲಿ ತುಂಬಾ ಚೇಂಜಸ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಮಗುನ ಪ್ರತಿಯೊಂದು ಸಿಚುವೇಶನ್ ನ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಾಗಿ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅದೊಂಥರ ರಿಯಲಿ ಒಂಥರ ಟಾಸ್ಕ್ ಇರುತ್ತೆ ಡೈಲಿ. ಒಂದು ಪೇರೆಂಟ್ಸ್ ಇಂದ ಮಕ್ಕಳಿಂದ ಟಾಸ್ಕ್ ಇರುತ್ತೆ. ಸೊ ಅದನ್ನ ನಾವು ನಿಭಾಯಿಸ್ತಾ ಇದೀವಿ. ಸೂಪರ್ ಮೇಡಮ್. ಅಂಡ್ ಈಗ ನೀವು MSc MEd ಮಾಡಿರೋದು, ಆಕ್ಚುಲಿ ನೀವು ಮನಸ್ಸು ಮಾಡಿದ್ರೆ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಬರ್ದು ಇನ್ನ ಒಳ್ಳೆ ಪೋಸ್ಟ್ಗೆ ಹೋಗಬಹುದಿತ್ತು. ನೀವೀಗ ಶಿಕ್ಷಣ ಕ್ಷೇತ್ರವನ್ನೇ ಆರಿಸ್ಕೊಳಕ್ ಏನಾದ್ರು ಇನ್ಸ್ಪಿರೇಷನ್, ಪ್ರೇರಣೆ ಏನಾದ್ರು ಇದೆಯಾ? ಹೌದು, ಇದು ಒಳ್ಳೆ ಪ್ರಶ್ನೆ. ನನ್ನ ಒಂದು ವೈಯಕ್ತಿಕವಾಗಿ ಬಂದಾಗ ನೀವು ಹೇಳಿದ್ರಿ ಒಳ್ಳೆ ಕ್ವಾಲಿಫಿಕೇಶನ್ ಮಾಡಿದೀರಾ, ಒಳ್ಳೊಳ್ಳೆ ಜಾಬ್ಗೆ ಹೋಗ್ಬೋದಾಗಿತ್ತು ಅಂತ. ಹೌದು, ನಾನು KS ವರ್ಗೂ ಕೂಡ ಟ್ರೈ ಮಾಡ್ತಿದ್ದೆ ಜೊತೆಗೆ ನನಗೆ ರೈಲ್ವೇದಲ್ಲಿ ಒಂದು ಪೋಸ್ಟ್ ಪ್ರಿಲಿಮ್ಸ್ ವರ್ಗೂ ಮೈನ್ಸ್ ಬರ್ದಿದೆ. ಅದಾದ್ಮೇಲೆ ಬೇರೆ FDA PDO ಕೂಡ ವೆರಿಫಿಕೇಶನ್ ವರ್ಗೂ ಹೋಗಿದೆ. ಬಟ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ತುಂಬಾ ಇಷ್ಟಪಟ್ಟಂತ ಪ್ರೊಫೆಷನ್ ಚಿಕ್ಕವಾಗಿಂದ ನನಗೆ ಟೀಚಿಂಗ್ ಅಂದ್ರೇನೆ ಒಂಥರ ಹುಚ್ಚು. ಶಾಲೆ ಮಾಡ್ಬೇಕು, ಸ್ಕೂಲ್ ಅನ್ನೋದು ಆ ಒಂದು ಇದರಿಂದ ನನಗೆ ಏನೇ ಬೇರೆ ಕೈಗೆ ಬಂದಿದ್ದು ಹೋದ್ರು ಕೂಡ ನಾನು ಬೇಜಾರು ಮಾಡ್ಕೊಳ್ಳಿಲ್ಲ. ಬಟ್ ದೇವರಿಗೆ ಗೊತ್ತಿರುತ್ತೆ ಅನ್ಸುತ್ತೆ, ಮೇ ಬಿ ಯಾರಿಗೆ ಯಾವ್ದನ್ನ ಇಷ್ಟಪಡ್ತಾರೆ ಕೊಡ್ಬೇಕು ಅಂತ ಗೊತ್ತಿಲ್ಲ. ನನ್ನ ಇಷ್ಟಪಟ್ಟಂತ ವೃತ್ತಿನ ನನಗೆ ಕೊಟ್ಟಿದ್ದಾರೆ ದೇವರು, ಅದು ಒಳ್ಳೆ ಪೊಸಿಷನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಅದು ನಾನು ತುಂಬಾ ವೈಯಕ್ತಿಕವಾಗಿ ಇಷ್ಟಪಟ್ಟಿರುವಂತದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆ ಆಸೆ ಕೂಡ ಆಗಿತ್ತು, ಇದು ನನ್ನ ಮಗಳು ಒಬ್ಬ ಶಿಕ್ಷಕಿ ಆಗಬೇಕು ಅಂತ. ಯಾಕೆಂದ್ರೆ ವಿದ್ಯಾದಾನ ಅನ್ನೋದು ತುಂಬಾ ಶ್ರೇಷ್ಠದ. ಹೇಳ್ತಿದ್ದಂತ ಮಾತು ಒಂದೇ, ನೋಡಮ್ಮ ನೀನ್ ಏನ್ ಮಾಡಕ್ಕಾಗಿಲ್ಲ ಅಂದ್ರೂ ನೀನ್ ಯಾವ ಪೊಸಿಷನ್ ಅಲ್ಲಿ ಇದ್ರು ಓದೋ ಅಂತ ಮಕ್ಳಿಗೆ ನೀನ್ ಸಹಾಯ ಮಾಡು, ಬೇರೆ ಏನು ಕೊಡಿಸ್ಬೇಡ, ಬೇರೆ ಏನು ಮಾಡ್ಬೇಡ, ವಿದ್ಯೆನ ದಾನ ಮಾಡು ಅಂತ. ಅವ್ರು ಇಷ್ಟಪಟ್ಟಂತ ಪ್ರೊಫೆಷನ್ ಹೆಚ್ಚಿನಾಗಿ ನನ್ನ ಒಂದು ವೈಯಕ್ತಿಕ ಇಷ್ಟ ಆಗಿರುವಂತ ಪ್ರೊಫೆಷನ್ ಆಗಿರೋದ್ರಿಂದ ನಾನು ತುಂಬಾ ಇಷ್ಟಪಟ್ಟು ಈ ಪ್ರೊಫೆಷನ್ಗೆ ಅಂತಾನೆ ತಗೊಂಡೆ. ಎಸ್, ಸೂಪರ್ ಮೇಡಮ್. ಯಾಕೆಂದ್ರೆ ನೀವೊಂದು ಮಾತು ಹೇಳಿದ್ರಿ, ಎಲ್ಲದಕ್ಕಿಂತ ಶ್ರೇಷ್ಠ ದಾನ ವಿದ್ಯಾದಾನ ಅಂತ ಹೇಳ್ಬಿಟ್ಟು. ಹೌದು, ಯಾಕೆಂದ್ರೆ ನಾವ್ ಏನೇ ಕೊಟ್ರು ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ, ಇಲ್ಲ ಒಂದು ಮಗುಗೆ ಅದು ಕಿತ್ಕೋಬಹುದು ಒಬ್ರು. ಅದೇ ನಾವು ವಿದ್ಯೆಯನ್ನ ಕೊಟ್ಟಾಗ ಜೀವನ ಪರ್ಯಂತ ಆ ಮನುಷ್ಯನ ಸಾಯೋವರೆಗೂ ಅದು ಆ ಮನುಷ್ಯನನ್ನ ಕೈ ಹಿಡಿಯುತ್ತೆ. ಅದು ಯಾರು ಕಿತ್ಕೊಳಕ್ ಆಗದೆ ಇರುವಂತಹ ಒಂದು ಆಸ್ತಿ ಏನಾದ್ರೂ ಇದೆ ನಮ್ಮ ಭೂಮಿ ಮೇಲೆ ಅಂದ್ರೆ ಅದು ವಿದ್ಯೆ ಒಂದೇನೆ. ಸೊ ವಿದ್ಯೆ ಇಲ್ಲದವರ ಕಷ್ಟ ಹೇಗಿರುತ್ತೆ ಅಂತ ನಾವು ಆಧುನಿಕ ಯುಗದಲ್ಲಿ ಸಾಕಷ್ಟು ನೋಡ್ಬೋದು. ಒಬ್ಬ ಎಜುಕೇಟೆಡ್ ನ ಹೇಗೆ ಟ್ರೀಟ್ ಮಾಡ್ತಾರೆ, ಅನ್ಎಜುಕೇಟೆಡ್ ನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದು ನಾವು ಇವತ್ತು ಸೊಸೈಟಿಯಲ್ಲಿ ಕಣ್ಮುಂದೆ ಎಲ್ಲವನ್ನ ನೋಡ್ತಾ ಇದ್ದೀವಿ. ಹಾಗ ಇರೋ ಒಂದು ಸಿಚುಯೇಷನ್ ಅಲ್ಲಿ ಪ್ರತಿಯೊಬ್ಬರಿಗೂ ಸಹ ಶಿಕ್ಷಣ ಅನ್ನೋದು ತುಂಬಾನೇ ಮುಖ್ಯ. ನಾವು ಈ ಶಿಕ್ಷಣ ಕ್ಷೇತ್ರವನ್ನ ನಾವು ಮಾತಾಡ್ತಾ ಹೋಗದೆ, ಶಿಕ್ಷಣ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಹೋದ್ರೆ ಎಷ್ಟಾದ್ರೂ ಮಾತಾಡ್ಬೋದು, ಎಷ್ಟಾದ್ರೂ ಮಹಿಳೆಯರನ್ನ, ಎಷ್ಟಾದ್ರೂ ಇಲ್ಲಿ ನಾಟ್ ಓನ್ಲಿ ಮೇಲ್ ಫಿಮೇಲ್ ಇಬ್ಬರನ್ನು ತಗೊಂಡು ನಾವು ಶಿಕ್ಷಣದ ಬಗ್ಗೆ ಮಾತಾಡ್ತಾ ಹೋದ್ರೂ ಸಾಕಷ್ಟು ವಿಚಾರಗಳು ಶಿಕ್ಷಣ ಕ್ಷೇತ್ರದಲ್ಲಿದೆ, ಶಿಕ್ಷಣದಲ್ಲಿದೆ ಅಂತ ಹೇಳ್ಬೋದು. ಅಂಡ್ ನೀವೀಗ ಅಂದ್ರೆ ಇತ್ತೀಚೆಗೆ ನೀವು ಒಂದು ಈ ಶಿಕ್ಷಣ ಸಂಸ್ಥೆಗೆ ಹೋಗಿದ್ದು, ಟೀಚರ್ ಆಗಿದ್ದು ಎಲ್ಲಾನು ಸಹ ಒಂದು ರೀತಿ ಒಂದು ಟೆಕ್ನಾಲಜಿ ಬೇಸ್ಡ್ ಅಲ್ಲೇ ಬರುತ್ತೆ. ಅಂಡ್ ಈಗಿರುವಂತಹ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳಿಗೂ ಅಂದ್ರೆ ನೀವು ಸ್ಟಡಿ ಮಾಡ್ತಾ ಇರೋಂತಹ ಆವಾಗಿನ ಒಂದು ಮಕ್ಕಳ ಬದಲಾವಣೆ ಅಂದ್ರೆ ಈ ವಿದ್ಯಾರ್ಥಿನ ನಡುವೆ ಏನಾದ್ರೂ ನಿಮ್ಗೆ ವೇರಿಯೇಷನ್ಸ್ ಕಾಣಿಸಿದ್ಯಾ ಅಂತ? ಖಂಡಿತ ತುಂಬಾನೇ ವೇರಿಯೇಷನ್ಸ್ ಇದೆ. ಈಗ ನಾವು ಓದ್ಬೇಕಾದ್ರೆ ಅಥವಾ ಪ್ರೀವಿಯಸ್ ಅಲ್ಲಿ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಓದ್ಬೇಕಾದ್ರೆ ರಿಸ್ಟ್ರಿಕ್ಷನ್ಸ್ ಅನ್ನೋದು ತುಂಬಾನೇ ಇತ್ತು. ರಿಸ್ಟ್ರಿಕ್ಷನ್ಸ್ ಇತ್ತು. ಆಮೇಲೆ ಬೇಗ ನಮ್ಗೆ ಅವೈಲಬಿಲಿಟಿ ಇರ್ತಿರ್ಲಿಲ್ಲ. ಈಗ ಹಳ್ಳಿಗಳ ಕಡೆ ಹೋದಾಗ ನೋಡಿದ್ರೆ ನಿಮ್ಗೆ 7th ವರ್ಗೂ ಮಾತ್ರ ನಮ್ಗೆ ಹೈಯರ್ ಪ್ರೈಮರಿವರೆಗೂ ಸಿಕ್ತಿತ್ತು. ಹೈಸ್ಕೂಲ್ ಅಥವಾ ಕಾಲೇಜ್ ಹೋಗ್ಬೇಕಂತಂದ್ರೆ ಬಹಳ ದೂರ ಹೋಗ್ಬೇಕಾಗಿತ್ತು. ಟ್ರಾನ್ಸ್ಪೋರ್ಟ್ಗೆ ಪ್ರಾಬ್ಲಮ್ ಆಗಿರ್ಬೋದು ಅಂತಂದಿರ್ಬೋದು, ಅಥವಾ ಮನೆಯಲ್ಲಿ ಒಂದು ಎನ್ವಿರಾನ್ಮೆಂಟ್ ದೊಡ್ಡವ್ರು ಇದಾರೆ ಅಂದ್ರೆ ಸಾಕು ಹೆಣ್ಮಕ್ಳು ಓದಿದ್ರೆ ಸಾಕು, ಒಂದ್ ಮನೆಗ್ ಮದ್ವೆ ಮಾಡ್ಕೊಟ್ರೆ ಸಾಕು ಅನ್ನೋ ಒಂದು ಥಿಂಕಿಂಗ್ ಇರ್ಬೋದು. ಬಟ್ ಆದ್ರೆ ಈಗ ಆಗಿಲ್ಲ, ಎಲ್ಲರೂ ಬದಲಾವಣೆ ಆಗಿದ್ರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಹೆಣ್ಮಕ್ಳು ಅಂತಂದ್ರೇನೆ ಮನೆಗೆ ಸೀಮಿತ ಅಂತ. ಮತ್ತೆ ಹೆಣ್ಮಗು ಹುಟ್ಟು ಅಂತಂದ್ರೇನೆ ನೋಡಿರ್ಬೋದು, ಹೆಣ್ಮಗು ಹುಟ್ಟಾ ಅನ್ನೋ ಒಂದು ಯೋಚನೆ ಮಾಡ್ತಾರೆ. ಅದಕ್ಕೆ ಈಗ ಹೆಣ್ಮಕ್ಳು ಡಿಮ್ಯಾಂಡ್. ಈಗ ಪೇರೆಂಟ್ಸ್ ಆತರ ಇಲ್ಲ, ಹೆಣ್ಮಕ್ಳಾಗಿದ್ದಾರೆ ಅಂದ್ರೆ ಖುಷಿ ಪಡ್ತಾ ಇದಾರೆ. ಆ ಒಂದು ಜನರೇಷನ್
ಜನರೇಷನ್ ಈಗ ಚೇಂಜ್ ಆಗ್ತಾ ಬರ್ತಾ ಅದ್ರ ಜೊತೆಗೆ ಟೆಕ್ನಾಲಜಿ ಬೆಳೀತಾ ಇದೆ. ಆಗಿನ ಕಾಲದಲ್ಲಿ ಇರುವಂತ ಫೆಸಿಲಿಟೀಸ್ಗೆ ಕಂಪೇರ್ ಮಾಡಿದಾಗ ಈಗ ಮಚ್ ಬೆಟರ್. ಎಲ್ಲಾ ಕಡೆನೂ ಕೂಡ ಸರ್ಕಾರ 1 ಕಿಲೋಮೀಟರ್ ಮಗು ಒಳಗಡೆ ಒಂದು ಶಾಲೆ ಇರಬೇಕು ಅಂತ ಒಂದು ಶಾಲೆನ ತೆರೀತಾ ಇದೆ. ಅದೇ ರೀತಿ ಹೈಸ್ಕೂಲ್ ಇದೆ, ಎಲ್ಲಾ ಹೈಸ್ಕೂಲ್ ಇರುವಂತ ಶಾಲೆಯಲ್ಲಿ ಮಗು ಅಲ್ಲೇ ಓದ್ಬೇಕು, ಅದಕ್ಕೆ ದೂರ ಆಗ್ಬಾರ್ದು, ಟ್ರಾನ್ಸ್ಪೋರ್ಟ್ಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳ್ಬೋದು. ಒಂದು ಪಾಸ್, ನಮ್ಮ ಬಸ್ಸದ ಫೆಸಿಲಿಟೀಸ್ ಇರ್ಬೋದು, ಎಲ್ಲಾ ಪ್ರೊವೈಡ್ ಮಾಡ್ತಾ ಬರ್ತಾ ಇದಾರೆ. ಜೊತೆಗೆ ಟೆಕ್ನಾಲಜಿ ತುಂಬಾ ಬೆಳೆದಿರೋದ್ರಿಂದ ಈಗ ಆನ್ಲೈನ್ ಕ್ಲಾಸಸ್ ನಾವು ನೋಡ್ಬೋದು ಕರೋನಾ ಟೈಮಲ್ಲಿ ಯಾವ ರೀತಿ ಅದು ಹ್ಯೂಜ್ ಆಗಿ ಬೆಳೀತಾ ಆನ್ಲೈನ್ ಕ್ಲಾಸಸ್. ಸೊ ಅದನ್ನು ಕೂಡ ಈಗ ಒಂದ್ ರೀತಿ ಅಂದ್ರೆ ನಾವು ತಗೊಳೋದ್ರ ಮೇಲೆ ಡಿಪೆಂಡ್ ಆಗಿದೆ, ಒಂದು ಅಡ್ವಾಂಟೇಜ್ ಆಗಿದೆ. ಸೊ ಹಿಂದಿನ ಕಾಲಕ್ಕೆ ಈಗ ಬಂದಾಗ ಹೆಣ್ಣು ಮಗು ಒಂದು ಅವರ ಒಂದು ಸರ್ಕಮ್ಸ್ಟೆಂಟ್ ಇಂದ ಹೊರಗಡೆ ಬರ್ತಾ ಇದ್ದಾರೆ, ಅನೇಕ ಕ್ಷೇತ್ರಗಳಲ್ಲಿ ಮುಂದೆ ಬರ್ತಾ ಇದ್ದಾರೆ. ಸೊ ಲಾಟ್ ಆಫ್ ಚೇಂಜಸ್ ಇದೆ. ಆ ಚೇಂಜಸ್ ನ ನಾವು ಪಾಸಿಟಿವ್ ವೇ ಅಲ್ಲಿ ತಗೊಂಡೋಗ್ಬೇಕು. ಎಷ್ಟು ಎತ್ತರಕ್ಕೆ ಬೆಳೆದ್ರು ಟೆಕ್ನಾಲಜಿ ಬೆಳೆದಿದೆ, ನಾವು ಮುಂದೆ ಹೋಗ್ತಾ ಇದೀವಿ, ನಮ್ಮ ಮನೆಗಳಲ್ಲಿ ಫ್ರೀಡಮ್ ನ ಕೊಟ್ಟಿದ್ದಾರೆ, ನಮ್ಮ ಸರ್ಕಮ್ಸ್ಟೆನ್ಸ್ ನ ಮರಿಬಾರ್ದು, ನಮ್ಮ ಬ್ಯಾಕ್ ಗ್ರೌಂಡ್ ನ ಮರಿಬಾರ್ದು. ಆ ಲೆಕ್ಕಕ್ಕೆ ಹೋದಾಗ ಹಿಂದಿನ ಕಾಲಿಗೆ ಈಗೂ ಲಾಟ್ಸ್ ಆಫ್ ಡಿಫ್ರೆನ್ಸಸ್ ಇದೆ ಎಜುಕೇಶನ್ ಅಲ್ಲಿ. ಖಂಡಿತ ಮೇಡಮ್ ನೀವು ಒಂದು ಮಾತು ಹೇಳಿದ್ರಿ, ಅಂದ್ರೆ ಇವಾಗ ಸ್ವಲ್ಪ ನಾವು ಹಿಂದಿನ ಕಾಲಕ್ಕೆ ಹೋದಾಗ ಅಂದ್ರೆ ಬಸ್ ಫೆಸಿಲಿಟಿ ಅದೆಲ್ಲ ಕಡಿಮೆ ಇದ್ದಾಗ ಅಲ್ಲಿ ಅವ್ರಿಗೆ ಆ ಊರಲ್ಲಿ ಎಷ್ಟುವರೆಗೂ ಸ್ಕೂಲ್ ಇರುತ್ತೋ ಅಷ್ಟು ಮಾತ್ರ ಓದಿಸ್ತಾ ಇದ್ರು ಹೆಣ್ಮಕ್ಳನ್ನ. ನೆಕ್ಸ್ಟ್ ಬಸ್ ಹತ್ಬೇಕು, ಇನ್ನೊಂದಷ್ಟು 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂತ ಇದ್ದಾಗ ಸಾಕ್ ಬಿಡಮ್ಮ ಅದೆಲ್ಲ ಸುಮ್ಮನೆ ರಿಸ್ಕ್ ಬೇಡ ಅಂತಿದ್ರು. ಬಟ್ ಇವತ್ತು ಹೆಣ್ಮಕ್ಳು ಫಾರಿನ್ ಹೋಗಿ ಓದುವಂತಹ ಫೆಸಿಲಿಟಿ ಬಂದಿದೆ. ಹೌದು, ಎಲ್ಲಾ ಕ್ಷೇತ್ರದಲ್ಲೂ ತುಂಬಾ ಮುಂದುವರೆದಿದ್ದಾರೆ. ಬಟ್ ನೀವು ಹೇಳಿದ್ದು 100ಗೆ 200% ಕರೆಕ್ಟ್. ಏನಂದ್ರೆ ಒಂದು ಲಿಮಿಟೇಷನ್ಸ್ ಇರಬೇಕು, ಒಂದು ಪರ್ಟಿಕ್ಯುಲರ್ ಒಂದು ಕಾಂಪೌಂಡ್ ಅನ್ನೋದು ಇರ್ಬೇಕು ಹೆಣ್ಮಗುಗೆ. ಬ್ಯಾಕ್ ಗ್ರೌಂಡ್ ನ ಮರಿಬಾರ್ದು. ಹೌದು, ನಾವು ಬೆಳೆದು ಬಂದಂತಹ ದಾರಿಯನ್ನ ಮರಿಬಾರ್ದು, ನಮ್ಮ ಸಂಸ್ಕೃತಿಯನ್ನ ಮರಿಬಾರ್ದು, ನಮ್ಮ ಸಂಪ್ರದಾಯಗಳನ್ನ ಮರಿಬಾರ್ದು. ಇವತ್ತು ಹೆಣ್ಣು ಎಷ್ಟೇ ಒಂದು ಉತ್ತಮ ಪದವಿಗೆ ಹೋದ್ರು ಕೂಡ ನಮ್ಮ ಒಂದು ಏನು ಸಂಸ್ಕೃತಿ ಸಂಪ್ರದಾಯಗಳನ್ನ ಒಂದು ಏನಂದ್ರೆ ಒಂದು ಕಲ್ಚರ್ ಅನ್ನ ಮರಿಬಾರ್ದು. ಈಗ ಮುಂದೆ ಬಂದಿರುವಂತ ಹೆಣ್ಮಕ್ಳನ್ನ ನೋಡಿ ಬರುವಂತ ಹೆಣ್ಮಕ್ಳು ಬಹಳ ಇರ್ತಾರೆ. ನಾವು ಅವ್ರಿಗೆ ಸರಿಯಾದ ದಾರಿನ ತೋರಿಸಬೇಕಾಗಿರೋದ್ರಿಂದ ಸೊ ಅದು ಪಾಸಿಟಿವ್ ವೇ ಅಲ್ಲೇ ಇರ್ಬೇಕು ಅಂತ ಹೇಳಿ. ಖಂಡಿತ ಸೂಪರ್ ಮೇಡಮ್. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ನಿಮ್ಮನ್ನ ಅಂತಂದ್ರೆ ನೀವು ಇನ್ನ ಟೀನೇಜರು, ಸೊ ಒಳ್ಳೆ ಒಂದು ಪ್ರಾಂಶುಪಾಲರ ಹುದ್ದೆ ನಿರ್ವಹಿಸ್ತಾ ಇದ್ದೀರಾ. ಸೊ ನಿಮ್ಮ ಅನುಭವ ಹೇಗಿರುತ್ತೆ ಅಂತ ಜಸ್ಟ್ ಕೇಳಿದ್ದು, ಬಟ್ ಸೂಪರ್ ಆಗಿ ಉತ್ತರ ಬಂತು. ಅಂಡ್ ನೀವು ಪ್ರಾಂಶುಪಾಲರಾಗಿ ಇವಾಗ ನೀವು ಸ್ಕೂಲಲ್ಲಿ ಕಾರ್ಯನಿರ್ವಹಿಸ್ತೀರಾ. ಸೊ ಇವಾಗ ಅಂಕಗಳ ಜೊತೆಗೆ ಅಂದ್ರೆ ಪಠ್ಯಕ್ರಮದ ಜೊತೆಗೆ ಮಕ್ಕಳಲ್ಲಿ ಒಂದು ಆತ್ಮರಕ್ಷಣೆ, ಆತ್ಮವಿಶ್ವಾಸ ತುಂಬೋದಿಕ್ಕೆ ನೀವ್ ಏನೆಲ್ಲ ಕ್ರಮಗಳು ಕೈಗೊಳ್ತೀರಾ ನಿಮ್ ಶಾಲೆಯಲ್ಲಿ? ಹೌದು, ಇದು ಬಹಳ ಮುಖ್ಯ. ಯಾಕಂದ್ರೆ ನಾವು ಶಾಲೆಗೆ ಮಗು ಬರುತ್ತೆ ಅಂದ್ರೆ ಬರೀ ಮಾರ್ಕ್ಸ್ ಮೇಲೆ ನಾವು ಜಡ್ಜ್ ಮಾಡೋದು, ಅಥವಾ ನಮ್ಮ ಕೆಲಸ ಏನು ಪಾಠ ಮಾಡಿದ್ವಿ, ಟೆಸ್ಟ್ ಮಾಡಿದ್ವಿ, ಎಕ್ಸಾಮ್ ಮಾಡಿದ್ವಿ, ಅದಕ್ಕೆ ಮಾರ್ಕ್ಸ್ ಕೊಟ್ವಿ, ಮಾರ್ಕ್ಸ್ ಕಾರ್ಡ್ ಒಂದು ಇಶ್ಯೂ ಮಾಡಿದ್ವಿ ಅನ್ನೋ ರೀತಿಯಲ್ಲಿ ಇರಬಾರ್ದು. ಮಗು ಒಂದು ಶಾಲೆಗೆ ಬರುತ್ತೆ ಅಂತಂದ್ರೆ ಅದು ಕರಿಕ್ಯುಲರ್ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಜೊತೆಗೆ ಅದರ ರಕ್ಷಣೆ ಬಹಳ ಅಂದ್ರೆ ಬಹಳ ಮುಖ್ಯವಾಗಿರುತ್ತೆ. ಖಂಡಿತ. ನಾನು ಆಗ್ಲೇನೆ ಹೇಳ್ದೆ ನಿಮ್ಗೆ, ಪೋಷಕರು ನಮ್ಮನ್ನ ನಂಬಿ ಕಳಿಸ್ತಾರೆ ಶಾಲೆಗೆ. ಕಳಿಸಿದಾಗ ನಾವು ಇಲ್ಲಿ ಪೇರೆಂಟ್ಸ್ ಆಗಿ ಆಕ್ಟ್ ಆಗ್ಬೇಕಾಗತ್ತೆ. ಟೀಚರ್ಸ್ ಜೊತೆಗೆ ನಾವು ಪೇರೆಂಟ್ಸ್ ರೋಲ್ ಕೂಡ ಮಾಡ್ಬೇಕಾಗಿರುತ್ತೆ. ಆತ್ಮರಕ್ಷಣೆ ಅಂತ ಬಂದಾಗ ಅದರಲ್ಲಿ ಹೆಣ್ಣು ಮಕ್ಕಳ ವಿಚಾರವಾಗಿ ಬಂದಾಗ ಗಂಡು ಮಕ್ಳಿಗಿರ್ಬೋದು ಹೆಣ್ಮಕ್ಳಿಗಿರ್ಬೋದು, ಈ ಒಂದು ಬಂದಾಗ ನಮ್ಮ ಶಾಲೆಯಲ್ಲಿ ನಾವು ಪ್ರತಿ ವರ್ಷ ಮೊದಲ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿದ ತಕ್ಷಣ ತಾಯಂದಿರ ಸಭೆ ಅಂತ ಮೊದಲು ಕೈಗೊಳ್ತೀವಿ. ಸೊ ಈ ತಾಯಂದಿರ ಸಭೆಯಲ್ಲಿ ನಾವ್ ಏನ್ ಮಾತಾಡ್ತೀವಿ ಅಂತಂದ್ರೆ, ಫಸ್ಟ್ ತಾಯಂದಿರ ಹತ್ರ ನಾವು ಮಕ್ಕಳ ಬಗ್ಗೆ ಮುಕ್ತವಾಗಿ, ಅಂದ್ರೆ ಮಗು ಬಂದು ಏನೇ ಪ್ರಾಬ್ಲಮ್ ಆದ್ರೂ ಒನ್ಸ್ ಮನೆಯಲ್ಲಾದ್ರೂ ಹೇಳ್ಬೇಕು, ಇಲ್ಲ ನಮ್ಮ ಹತ್ರ ಆದ್ರೂ ಹೇಳ್ಬೇಕು. ಯಾಕಂದ್ರೆ ಈಗ ನಾವು ತುಂಬಾ ನೋಡ್ತಾ ಇದೀವಿ ಸೊಸೈಟಿಯಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿ ಏನಾಗ್ತಾ ಇದೆ ಅಂತ. ಸೊ ಈ ತರ ಇದ್ದಾಗ ಕೆಲವು ಮಕ್ಕಳು ಭಯ ಪಡುತ್ತೆ. ಈಗ ನಮ್ಮಲ್ಲಿ ಕೆಲವು ಕೇಸಸ್ ಆ ತರ ಬಂದಾಗ ನಾವು ಅವ್ರಿಗೆ ಅವಕಾಶನ ಮಾಡ್ಕೊಡ್ಬೇಕು, ನಾವು ಫ್ರೆಂಡ್ಲಿ ಆಗಿರ್ಬೇಕು. ಈ ತರ ಬಂದಾಗ ತಾಯಂದಿರ ಸಭೆ ಮಾಡಿ ಫಸ್ಟ್ ನಾವು ಪೋಷಕರಿಗೆ ತಿಳುವಳಿಕೆ ಹೇಳ್ತೀವಿ, ಈ ತರ ಚೇಂಜಸ್ ಆಯ್ತು, ಮಗು ಏನಾದ್ರು ನಿಮ್ಗೆ ಗೊತ್ತಿಲ್ದಿರ ಮೊಬೈಲ್ ನೋಡೋ ಅಂತದ್ದು. ಯಾಕಂದ್ರೆ ಈಗ ಇನ್ಸ್ಟಾ ಇರ್ಬೋದು, ಫೇಸ್ಬುಕ್ ಮೀಡಿಯಾ ಬಂದಿರೋದ್ರಿಂದ ಅವ್ರಿಗೆ ಅವ್ರು ಏನ್ ಹೇಳ್ತಾರೆ, ಈಗ ಆನ್ಲೈನ್ ಕ್ಲಾಸ್ ಇದೆ, ನನಗೆ ನೋಟ್ಸ್ ಕೊಟ್ಟಿದ್ದಾರೆ, ಅದು ಕಾಮನ್ ಆಗಿರುವಂತದ್ದು, ಮೊಬೈಲ್ ತಗೋತಾರೆ, ರೂಮಲ್ಲಿ ಕೂತ್ಕೋತಾರೆ. ಸೊ ಅವ್ರ ಮಕ್ಕಳಿಗೆ ಅವೇರ್ನೆಸ್ ಬೇಕು ಅಂತಂದ್ರೆ ನಾವು ಮೊದಲು ಪೋಷಕರಿಗೆ ಹೇಳಬೇಕು, ಎಷ್ಟರ ಮಟ್ಟಿಗೆ ನೀವು ಫೋನನ್ನ ಅವರಿಗೆ ಕೊಡಬೇಕು, ಎಷ್ಟರ ಮಟ್ಟಿಗೆ ಅವ್ರು ಬಳಕೆ ಮಾಡ್ಬೇಕಾದ್ರೆ ನಿಮ್ಮ ಆಬ್ಸೆನ್ಸ್ ಇರಬಾರ್ದಲ್ಲಿ, ನಿಮ್ಮ ಪ್ರೆಸೆನ್ಸ್ ಅಲ್ಲಿ ಮಗು ಒಂದು ಮೊಬೈಲ್ ನ ಯೂಸ್ ಮಾಡ್ಬೇಕು ಅಂತ. ಅದೇ ರೀತಿ ಶಾಲೆ ಅಕಾಡೆಮಿಕ್ ಇಯರ್ ಅಲ್ಲಿ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅವರ ಇಲಾಖೆಯವರು ಅವರ ರಕ್ಷಣೆಗಳ ಬಗ್ಗೆ ಹೇಳ್ತಾರೆ. ಅದೇ ರೀತಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಬರ್ತಾರೆ. ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಬಂದಾಗ ರಕ್ಷಣೆ ಜೊತೆಗೆ ಅವರ ಒಂದು ಸ್ವಚ್ಛತೆ, ಈಗ ಪೀರಿಯಡ್ಸ್ ಇರ್ಬೋದು, ಮೆನ್ಸುರೇಷನಲ್ ಟೈಮಲ್ಲಿ ಅವ್ರಿಗೆ ಆಗುವಂತ ಚೇಂಜಸ್ ಇರ್ಬೋದು, ಅವ್ರು ಯಾವ ರೀತಿ ಹೇಗಿರ್ಬೇಕು ಅಂತ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ನಮ್ಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ಕೊಡ್ತಾರೆ. ಅದ್ರ ಜೊತೆಗೆ ನಾವು ಕರಾಟೆ ಅವರು NGOs ಕಡೆಯಿಂದ ನಮ್ಮಲ್ಲಿ ಬರ್ತಾರೆ ವರ್ಷಕ್ಕೆ 2 ಸಲ. ಅವ್ರು ಬಂದಾಗ ಅವ್ರಿಗೆ ಯಾವ ರೀತಿ ಸೆಲ್ಫ್ ಪ್ರೊಟೆಕ್ಷನ್ ಮಾಡ್ಕೋಬೇಕು, ಮತ್ತೆ ಸಿಂಪಲ್
ಬೇಸಿಕ್ ಥಿಂಗ್ಸ್ ನಮ್ಮಲ್ಲೇ ಇರುತ್ತೆ. ಈಗ ಪೆಪ್ಪರ್ ಸ್ಪ್ರೇ ಇರ್ಬೋದು, ಪಿನ್ಸ್ ಇರ್ಬೋದು. ಇದ್ದಾಗ ನಾವೊಂದು ಸಿಚುವೇಶನ್ ಅಲ್ಲಿ ಸಣ್ಣ ಒಂದು ಪಿನ್ ಕೂಡ ನಮ್ಗೆ ವೆಪನ್ ಆಗುತ್ತೆ. ಹೌದು, ಹೇಗೆ ಬಳಕೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾವು ಕಾಮನ್ ಆಗಿ ಅಕಾಡೆಮಿಕ್ ಇಯರ್ ಅಲ್ಲೇ ಇರುತ್ತೆ ನಮ್ಮ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ರಕ್ಷಣೆ. ಹೌದು, ಯಾಕಂದ್ರೆ ಯಾವತ್ತೂ ಸಹ ಪುಸ್ತಕದ ಬದನೆಕಾಯಿಗಳಾಗಬಾರ್ದು. ಸೊ ಎಲ್ಲವನ್ನ ಸಹ ತಿಳ್ಕೊಳ್ಬೇಕು. ಆತ್ಮರಕ್ಷಣೆ ಅನ್ನೋದು ತುಂಬಾ ಮುಖ್ಯ. ಹಂಗಾಗಿ ನಾನು ಈ ಪ್ರಶ್ನೆಯನ್ನು ಕೇಳಿದೆ. ಮತ್ತೆ ಒಬ್ಬ ಮಹಿಳೆಯಾಗಿ ನಿಮ್ಮ ಸಾಧನೆ ಹಿಂದಿರುವ ಒಂದು ಶಕ್ತಿ ಇಲ್ಲ ವ್ಯಕ್ತಿ ಯಾರನ್ನ ಇದ್ದಾರಾ? ಹೌದು, ನಾನು ಆಗ್ಲೇನೆ ಹೇಳಿದೆ ನಮ್ಮ ತಂದೆ ಅಂತ ಹೇಳಿ. ಒಂದು ಶಕ್ತಿ, ಒಂದು ವ್ಯಕ್ತಿ ಅಂತಂದ್ರೆ ನಮ್ಮ ತಂದೆ ಹಾಗೂ ನನ್ನ ಮನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ತಂದೆ, ನಮ್ಮ ತಾಯಿ ಹಾಗೂ ನಮ್ಮ ಅಣ್ಣ, ನನ್ನ ಫ್ರೆಂಡ್ಸು, ನನ್ನ ಇಲ್ಲಿವರೆಗೆ ಕರ್ಕೊಂಡ್ಬಂದಂತ ಎಲ್ಲರೂ ಕೂಡ ನನಗೆ ಒಂದು ಶಕ್ತಿಯಾಗಿ ವ್ಯಕ್ತಿಯಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಪ್ರೈಮರಿ ಟೀಚರ್ಸ್. ನಾನು ನನ್ನ ಸ್ಕೂಲಿಂಗು, ಕಾಲೇಜ್ ಎಲ್ಲ ಚಿಕ್ಕಬಳ್ಳಾಪುರದಲ್ಲೇ ಓದಿರೋದ್ರಿಂದ ನಾನು ಭಾರತೀಯ ವಿದ್ಯಾಸಂಸ್ಥೆಯಲ್ಲಿ ನನ್ನ ಪ್ರೈಮರಿ ಸ್ಕೂಲ್ ಮಾಡಿದ್ದೆ. ಅಲ್ಲಿರುವಂಥ ಟೀಚರ್ ಇವತ್ತು ನಾವು ಒಂದು ವ್ಯಾಲ್ಯೂಸ್ನ ಕಲ್ತ್ಕೊಂಡ್ ಬಂದಿದ್ದೀವಿ. ಒಬ್ಬರು ನಮ್ಮನ್ನ ನೋಡಿ ಕಲಿತಾ ಇದ್ದಾರೆ ಅಂತಂದ್ರೆ ಅದು ಅಲ್ಲಿಂದ ಬಂದಿರುವಂತ ಬೇಸ್ಮೆಂಟ್. ಯಾಕಂದ್ರೆ ಮಕ್ಕಳಿಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ, ಅಲ್ಲಿಂದ ಬಂದಿರುವಂತದ್ದು. ಸೊ ಅವ್ರನ್ನ ನೋಡ್ಬೇಕಾದ್ರೆ ಅವ್ರು ಕೊಡ್ತಾ ಇರೋ ರೆಸ್ಪೆಕ್ಟ್ ಇರ್ಬೋದು, ಅವ್ರು ನಮ್ಮನ್ನ ಟ್ರೀಟ್ ಮಾಡ್ತಾರೆ. ಅವ್ರು ನೋಡಿದಾಗೆಲ್ಲ ಅನಿಸ್ತಿತ್ತು ನಾವು ಮುಂದೆ ಈ ತರ ಒಂದು ಟೀಚರ್ ಆಗ್ಬೇಕು ಅಂತ. ಸೊ ಒಂದು ಶಕ್ತಿಯಾಗಿ, ಆ ವ್ಯಕ್ತಿಯಾಗಿ ಈ ಒಂದು ಜರ್ನಿಯಲ್ಲಿ ನಡೆದುಕೊಂಡು ಬಂದಿದೆ. ಸೂಪರ್, ಹ್ಯಾಟ್ಸ್ ಆಫ್ ಹೇಳ್ಬೇಕು ನಿಮ್ಗೆ. ಯಾಕೆಂದ್ರೆ ನಾವು ಒಂದಷ್ಟು ಬೆಳೆದ್ಬಿಟ್ವಿ ಅಂದ್ಮೇಲೆ ನಮ್ಮ ಹಿಂದೆ ಇದ್ದಂತಹ ಶಕ್ತಿಗಳನ್ನ, ಗುರುಗಳನ್ನ ಎಲ್ಲವನ್ನ ಮರೆಯುವಂತಹ ಕಾಲ ಇದು. ಬಟ್ ನಿಮ್ಗೆ ಇವತ್ತು ಇಷ್ಟೊಂದು ಗ್ರಾಟಿಟ್ಯೂಡ್ ಇದೆ ಅಂದ್ರೆ ರಿಯಲಿ ಯಾಕೆ ಇವತ್ತು ನೀವು ಈ ಸೀಟಲ್ಲಿ ಕುತ್ಕೊಳ್ಳೋಕೆ ಬಹುಶಃ ಆ ಒಂದು ಗ್ರಾಟಿಟ್ಯೂಡೇ ಕಾರಣ ಅಂತ ಹೇಳ್ಬೋದು ಮೇಡಮ್. ಮತ್ತೆ ಇನ್ನೊಂದು ಚಿಕ್ಕ ಪ್ರಶ್ನೆ ಏನು ಅಂತಂದ್ರೆ, ಈಗ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ತೊಡಗಿಸ್ಕೊಳ್ಬೇಕು, ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಬೇಕು, ಹೆಸರು ಮಾಡಬೇಕು ಅಂತ ಇರುವಂತಹ ಮಹಿಳೆಯರಿಗೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಹೆಸರನ್ನು ಮಾಡ್ಬೋದಾ, ಸಾಧನೆಯನ್ನ ಮಾಡಬಹುದಾ? ಖಂಡಿತ ಮಾಡ್ಬೋದು. ಈಗ ಹೇಳ್ತಾರೆ ಅಂದ್ರೆ ಈಗ ಶಿಕ್ಷಕರಿಗೆ ಬೇಡಪ್ಪ, ಕೆಲವರು ಇದಾರೆ ಈಗ ಶಿಕ್ಷಣ ಎಜುಕೇಶನ್ ಫೀಲ್ಡ್ ಅಂದ್ರೇನೆ ಬೇಡ, ಅದೊಂಥರ ಈಗ ಟಾರ್ಚರ್ ಆಗ್ತದೆ. ಈಗ ಬಂದಿರೋ ಅಂದ್ರೆ ಆಗ್ಬಿಟ್ಟಿದೆ. ಮೊದ್ಲು ಮಕ್ಕಳಿಗೆ ಹೊಡಿಬಾರ್ದು, ಹೊಡಿಯುವಂಥದ್ದು ಈಗ ಹೊಡಿಬಾರ್ದು, ಮಾತಾಡಬಾರ್ದು ಅಂತ. ಬಟ್ ನಾವು ಅದನ್ನೆಲ್ಲ ಹ್ಯಾಂಡಲ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೊಡಿಯೋದ್ರಿಂದನೇ ಸಮಸ್ಯೆ ಬಗೆಹರಿಯೋದಿಲ್ಲ, ಬೈಯೋದ್ರಿಂದನೂ ಬಗೆಹರಿಯೋದು. ಹಾಗಂತಂದ್ಬಿಟ್ಟು ಪ್ರತಿ ಸಲ ಮುದ್ದು ಮಾಡೋದ್ರಿಂದನೂ ಬಗೆಹರಿಯಲ್ಲ. ನಾವು ತಗೊಳೋ ಅಂತದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಸಮಯ ಸಂದರ್ಭ, ನಮ್ಮ ಕಾಮನ್ ಸೆನ್ಸ್ ಪ್ರತಿಯೊಂದು ಸ್ಟೇಜ್ ಅಲ್ಲಿ ಯೂಸ್ ಮಾಡ್ತಾ ಇರಬೇಕು. ಇನ್ನು ಶಿಕ್ಷಣ ವೃತ್ತಿನ ಆಯ್ಕೆ ಮಾಡ್ಕೋಬೇಕು ಅಂತ ನನ್ನ ಸಲಹೆಗಳು ಅಂತಂದ್ರೆ, ಹೌದು, ಶಿಕ್ಷಣ ಕ್ಷೇತ್ರ ತುಂಬಾ ಬೆಸ್ಟ್ ಫೀಲ್ಡ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರಲ್ಲಿ ವುಮೆನ್ಸ್ಗಂತೂ ಇದ್ದಿದ್ದು ಬೆಸ್ಟ್ ಫೀಲ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅದು ತಾಯಿಯ ಹೃದಯದಿಂದ ಇರುತ್ತೆ. ವುಮೆನ್ ಅಂತಂದ್ರೇನೆ ಅದು ಒಂದು ಇರೋದ್ರಿಂದ ಅದು ಪರ್ಫೆಕ್ಟ್ ಮ್ಯಾಚ್ ಆಗುವಂತ ಒಂದು ಪ್ರೊಫೆಷನ್ ಆಗಿರುತ್ತೆ. ಇನ್ನು ಈ ಶಿಕ್ಷಣ ಕ್ಷೇತ್ರ ಶಿಕ್ಷಕಿ ಆಗ್ಬೇಕು ಅಂತಂದ್ರೆ ನಾಟ್ ಓನ್ಲಿ ಇನ್ನು ಪ್ರೈಮರಿಯಲ್ಲೇ ಇರಬೇಕು, ನೀವು ಹೈಸ್ಕೂಲಲ್ಲೇ ಇರಬೇಕು ಅಂತ ಏನು ಆಪ್ಷನ್ಸ್ ಇಲ್ಲ. ನೀವು ಲೆಕ್ಚರ್ ಆಗ್ಬೋದು, ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಪರ್ಸನ್ ಆಗ್ಬೋದು, ಒಳ್ಳೆ RP ಆಗ್ಬೋದು, ಒಳ್ಳೆ ಎಜುಕೇಶನಲ್ ಕೌನ್ಸಿಲರ್ಸ್ ಆಗ್ಬೋದು. ಇದೆಲ್ಲ ಕೂಡ ಎಜುಕೇಶನ್ ಫೀಲ್ಡ್ ಅಲ್ಲೇ ಬರುವಂತದ್ದು. ಸೊ ಒಳ್ಳೊಳ್ಳೆ ಹುದ್ದೆಗಳಿದೆ. ಅದಕ್ಕೆ ತಗ್ಗಟ್ಟಂಗೆ ಕ್ವಾಲಿಫಿಕೇಶನ್ಸ್ ಕೂಡ ಇದೆ. ಈಗ ಇಲ್ಲ ನಾವು LKG UKG ಹಾಕ್ತಿವಿ ಟೀಚರ್ಸ್ ಅಂತಂದ್ರೆ ಒಂದು ಪ್ರೈಮರಿ ಸೆಕ್ಷನ್ ಅಲ್ಲಿ ಅಂತಂದ್ರೆ PGT ಅಥವಾ NTT PTT ಇನ್ನು ಪ್ರೈಮರಿಯಲ್ಲಿ ಬಂದಾಗ D.Ed ಮತ್ತೆ ಟೆಟ್ ಆಗಿರ್ಬೇಕು. ಇನ್ನು ಹೈಸ್ಕೂಲ್ಗೆ ಬಂದಾಗ B.Ed ಮತ್ತೆ ಟೆಟ್ ಆಗಿರ್ಬೇಕು, ಎನಿ ಡಿಗ್ರಿ ಜೊತೆಗೆ. ಅದೇ ರೀತಿ PUಗೆ ಮಾಡ್ತೀವಿ ನಾವು ಅಂದ್ರೆ ಎನಿ PG ವಿತ್ B.Ed ಆಗಿರ್ಬೇಕು. ಇನ್ನು ಹೈಯರ್ ನಾವು ಡಿಗ್ರಿ ಲೆವೆಲ್ ಅಲ್ಲಿ PG ಲೆವೆಲ್ ಅಲ್ಲಿ ಹೋಗ್ತೀವಿ ಅಂತಂದ್ರೆ PG ಮತ್ತೆ M.Ed ಆಗಿರ್ಬೋದು, ಅಥವಾ KSET ಅಥವಾ ನೆಟ್ ನ ಕ್ಲಿಯರ್ ಮಾಡ್ಕೊಂಡು ತುಂಬಾ ಆಪ್ಷನ್ಸ್ ಇದೆ. ಬರೀ ಟೀಚರ್ ಆಗ್ತೀವಿ ಅಂದ್ರೆ ಬರೀ 1 to 5th ಇರ್ತೀವಿ, 10th ಇರ್ತೀವಿ ಅಷ್ಟೇ ಅಲ್ಲ. ಹೇಳಿದ್ನಲ್ಲ, ಈಗ ಅಡ್ಮಿನಿಸ್ಟ್ರೇಷನ್ ಆಗಿ ಇರ್ಬೋದು, ಕೌನ್ಸಿಲರ್ಸ್ ಆಗಿರ್ಬೋದು, RPಗಳಾಗಿರ್ಬೋದು, ಎಲ್ಲರೂ ಕೂಡ ಶಿಕ್ಷಣ ವೃತ್ತಿಯಲ್ಲಿ ಇರೋದ್ರಿಂದ ಅವರ ಇಂಟ್ರೆಸ್ಟ್ ಇಂದ ಅವ್ರು ಆಯ್ಕೆ ಮಾಡ್ಕೋಬಹುದು. ಎಸ್, ಸೂಪರ್ ಮೇಡಮ್. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಇವತ್ತು ತುಂಬಾ ಒಂದು ಪೋಸ್ಟ್ಗಳು ಮತ್ತೆ ತುಂಬಾ ಕೆಲವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ಇವಾಗ ಶಿಕ್ಷಣ ಕ್ಷೇತ್ರ ತುಂಬಾ ಟಫ್ ಆಗ್ಬಿಟ್ಟಿದೆ ಅನ್ನೋ ಮಾತುಗಳನ್ನ ನಾನು ಸಾಕಷ್ಟು ಕೇಳ್ಪಟ್ಟಿದ್ದೆ. ಹಾಗಾಗಿ ನಿಮ್ಮ ಒಂದು ಒಪಿನಿಯನ್ ಏನ್ ಬರುತ್ತೆ? ಹೇಗಾಗಿದೆ ಅಂದ್ರೆ ಈಗೆಲ್ಲ ಆನ್ಲೈನ್ ಆಗ್ಬಿಟ್ಟಿದೆ. ಪಟ್ಟಂತ ಇನ್ಫಾರ್ಮೇಶನ್ ವಾಟ್ಸ್ಆಪ್ ಅಲ್ಲಿ ಬಂದ್ಬಿಡುತ್ತೆ, ಮೈಲ್ ಅಲ್ಲಿ ಬಂದ್ಬಿಡುತ್ತೆ. ಪಟ್ಟಂತ ನಾವು ಇನ್ಫಾರ್ಮೇಶನ್ ಕೊಡ್ಬೇಕಾಗಿರುತ್ತೆ. ರೆಕಾರ್ಡ್ಸ್ ಇರ್ಬೋದು, ಪ್ರತಿಯೊಂದು ಮೈಂಟೈನ್, ಅದು ನಮ್ಮ ಜವಾಬ್ದಾರಿ. ಎಕನಾಮಿಕ್, ನಮ್ಮ ಅಕಾಡೆಮಿಕ್ ಜೊತೆಗೆ ಅಡ್ಮಿನಿಸ್ಟ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅಯ್ಯೋ ಇಷ್ಟೊಂದು ಮಾಹಿತಿ ಕೇಳ್ತಾರೆ ಅಂತ ಬರುತ್ತೆ. ಬಟ್ ಅದು ಮ್ಯಾನೇಜಬಲ್ ಮಾಡೋದ್ರಲ್ಲಿ ಇರುತ್ತೆ. ಹೌದು, ಯಾಕಂದ್ರೆ ಈಗಿನ ಮಕ್ಕಳು ಆಧುನಿಕ ಯುಗದಲ್ಲಿ ತುಂಬಾ ಫಾಸ್ಟ್ ಇದ್ದಾರೆ. ಅವರ ಒಂದೊಂದ್ಸಲ ಅವ್ರಿಗೆ ನಾವು ಟೀಚರ್ಸ್ ಬ್ಯಾಲೆನ್ಸ್ ಮಾಡಕ್ಕೆ ಕಷ್ಟ ಆಗುತ್ತೆ. ಕೆಲವೊಂದ್ಸಲ ಈ ಮೊಬೈಲ್ಸ್ ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಮಕ್ಕಳಲ್ಲಿ ಗೊತ್ತಾಗುತ್ತೆ ಬೇಗ ಟೆಕ್ನಿಕ್, ಅದು ನಮಗೂ ಗೊತ್ತಿರೋದಿಲ್ಲ. ಹಂಗಲ್ಲ ಮ್ಯಾಮ್, ಹಿಂಗೆ ಮ್ಯಾಮ್ ಅಂತ ಇರ್ತಾರೆ. ಏನೋ ಒಂದು ಅವ್ರ ಮುಂದೆ ನಾವು ಲಂಚ್ ಟೈಮ್ ಅಲ್ಲಿ ಯಾವಾಗಾದ್ರೂ ಇದೇನೋ ಫೋನ್ ಪ್ರಾಬ್ಲಮ್ ಆಗಿದೆ ಅಂದ ತಕ್ಷಣ ಪಟ್ಟಂತ ಅವ್ರಿಗೆ ಕಿವಿ ಅಂದ್ರೆ ಅಷ್ಟು ಫಾರ್ವರ್ಡ್ ಇದಾರೆ ಮಕ್ಕಳು.
ಎಸ್ ಹೌದು ಮೇಡಮ್, ಅದೊಂದ್ ರೀತಿ ಖುಷಿ ಕೊಡೋ ಅಂತದೆ. ಬಟ್ ಅದರಿಂದ ಒಂದಷ್ಟು ನೆಗೆಟಿವ್ಸ್ ಇರೋದ್ರಿಂದ ಸರ್ಟನ್ ಏಜ್ ಅಲ್ಲಿ ಒಂದ್ ಸ್ವಲ್ಪ ಅವ್ರ ಬುದ್ಧಿ ಅವ್ರಿಗೆ ಬರೋವರೆಗೂ ನಾವು ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಪೇರೆಂಟ್ಸ್ ಅಲ್ಲಿ ಯೂಸ್ ಮಾಡಬೇಕು. ಎಸ್. ಅಂಡ್ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ನೀವು ಆಸ್ ಅ ಲೇಡಿ ಆಗಿ ಟೀಚರ್ ಆಗಿದ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ನೀವು ಇವತ್ತು ಪ್ರಾಂಶುಪಾಲರಾಗಿದ್ದೀರಾ. ನಿಮಗೆ ಯಾವತ್ತಾದ್ರೂ ಮಹಿಳೆಯಾಗಿ ಎಲ್ಲಾದ್ರೂ ಒಂದ್ ಸ್ವಲ್ಪ ಕಸಿವಿಸಿ ಆದಂತಹ ಇನ್ಸಿಡೆಂಟ್ಸ್ ಏನಾದ್ರು? ಇಲ್ಲ, ಇದುವರೆಗೂ ನಾನು ಟೀಚಿಂಗ್ ಬಿಫೋರ್ ದ ಟೀಚಿಂಗ್ ಅಲ್ಲಿ ಇದ್ದೆ. ಅದಾದ್ಮೇಲೆ ಈಗ ಈ ಒಂದು ಪೋಸ್ಟ್ ಅಲ್ಲಿ ಬಂದಾಗ ನನಗೂ ಕೂಡ ಎಲ್ಲೂ ಕೂಡ ಅಂತ ಕಸಿವಿಸಿ ಆಗೋದಂತಾಗಿರುತ್ತೆ, ಇರಿಟೇಟ್ ಆಗುವಂತದ್ದಾಗಿರ್ಬೋದು, ಯಾವ್ದೋ ಒಂದು ಅಧಿಕಾರಿಗಳಿರ್ಬೋದು ಅಥವಾ ಯಾರೋ ನಮ್ಗೆ ಪಬ್ಲಿಕ್ ಮಾತಾಡೋರು ಇರ್ಬೋದು ಅಥವಾ ಪೇರೆಂಟ್ಸ್ ಇರ್ಬೋದು, ಯಾರಿಂದನೂ ಕೂಡ ಇದುವರೆಗೂ ನನಗೆ ಅಂತ ಘಟನೆಗಳು ನಡೆದು ಬಂದಿಲ್ಲ. ಯಾಕಂತಂದ್ರೆ ಮೇ ಬಿ ನಮ್ಮ ಸರ್ಕಮ್ಸ್ಟೆನ್ಸ್ ಅಲ್ಲಿ ನಾವು ಮಾತಾಡೋದ್ರಿಂದ, ಮೇ ಬಿ ನಾವು ಮಾತಾಡೋದು ಸರಿ ಅನ್ಸೋದ್ರಿಂದ ಅಥವಾ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನಂತೂ ಇದುವರೆಗೂ ಯಾವತ್ತೂ ಕೂಡ ಆತರ ಒಂದು ಸಿಚುವೇಶನ್ಸ್ ಫೇಸ್ ಮಾಡಿಲ್ಲ. ಎಸ್, ಸೂಪರ್. ಇದ್ರ ಯಾಕೆ ಕೇಳಿದೆ ಅಂತಂದ್ರೆ, ನಿಮ್ಮ ಅನುಭವದಲ್ಲಿ ಯಾವ ರೀತಿ ಇದೆ ಮತ್ತೆ ನೀವು ಯಾಕೆಂದ್ರೆ ಇದು ನಿಮ್ಮ ಬಾಯಿಂದೇನೆ ನಾನು ಯಾಕೆ ಬರೆಸ್ತೆ ಅಂತಂದ್ರೆ, ನೀವು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಪ್ರಾಂಪ್ಟ್ ಆಗಿ ಕೆಲಸ ನಿರ್ವಹಿಸಿದೀರಾ ಅನ್ನೋದು ಇಲ್ಲಿ ನೋಡ್ತಾ ಇರೋಂತಹ ವೀಕ್ಷಕರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಯಾವುದೇ ಒಂದು ಪೋಸ್ಟ್ ನಿರ್ವಹಿಸಬೇಕಾದ್ರೆ ಇವತ್ತು ಮಹಿಳೆಗೆ ಸ್ಟ್ರಗಲ್ ಅನ್ನೋದು ಇದ್ದೇ ಇದೆ ಮೇಡಮ್. ಯಾಕಂದ್ರೆ ಪ್ರೋತ್ಸಾಹ ಕೊಡೋರ್ಗಿಂತ ಕಾಲೆಳೆಯೋರೇ ಜಾಸ್ತಿ. ಹಾಗಾಗಿ ಪ್ರಶ್ನೆ ಕೇಳಿದೆ. ನೋಡಿ ಮೇಡಮ್ ಅವರು ಎಷ್ಟು ಪರ್ಫೆಕ್ಟ್ ಆಗಿ ಅವರು ಕಾರ್ಯವನ್ನ ಅವ್ರು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಈ ಸೀಟಲ್ಲಿ ಕುತ್ಕೊಳ್ಳಕ್ಕೆ ಅವರ ಒಂದು ಏನಂತಾರೆ, ಒಂದು ಪ್ರಾಂಪ್ಟ್ನೆಸ್ ಅಂತ ಹೇಳ್ಬೋದು. ಅವರು ಪ್ರಾಂಪ್ಟ್ ಆಗಿ ಅವರ ಕಾರ್ಯವನ್ನ, ಅವರ ವೃತ್ತಿಯನ್ನ ಕರೆಕ್ಟ್ ಆಗಿ ನಿರ್ವಹಿಸಿರೋದ್ರಿಂದನೇ ಇವತ್ತು ಪ್ರಿಯದರ್ಶಿನಿ ಮೇಡಮ್ ಅವರು ನಮ್ಮ ಸೀಟಲ್ಲಿ ಕೂತ್ಕೊಂಡು ಇಷ್ಟೊಂದು ವಿಚಾರಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂಡ್ ಫೈನಲಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಎಲ್ಲ ನಮ್ಮ ಹೆಣ್ಣು ಮಕ್ಕಳಿಗೆ ಆಸ್ ಎ ವುಮೆನ್ ಆಗಿ ಏನು ಹೇಳಕ್ ಇಷ್ಟಪಡ್ತೀರಾ? ಇವತ್ತು ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಮುಂದೆ ಬರ್ತಾ ಇದ್ದಾರೆ, ಮುಂದೆ ಬರಬೇಕು. ಆಮೇಲೆ ನಾವು ಬರೀ ವರ್ಕ್ ಮಾಡ್ತಾ ಇರೋರು ಮಾತ್ರನೇ ತುಂಬಾ ಸ್ಟ್ರಗಲ್ಸ್ ನ ಫೇಸ್ ಮಾಡ್ತಾ ಇದ್ದಾರೆ. ಈವನ್ ನಾವು ಹೌಸ್ ವೈಫ್ ನ ನೋಡೋದು, ಇವತ್ತು ನಮ್ಮ ತಾಯಿ ಕೈಯನ್ನ ಮಸಿ ಮಾಡ್ಕೊಂಡ್ರೆ ನಾವು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇರೋದು, ಅವ್ರ ಬಟ್ಟೆ ವಾಶ್ ಮಾಡ್ರೆ ನಾವು ಚಂದ ಕಾಣೋದು ಅಂತ. ಪ್ರತಿಯೊಬ್ಬ ಮಹಿಳೆಯೂ ಕೂಡ ಎಂಪವರೇ, ಪ್ರತಿಯೊಂದು ಮಹಿಳೆಯೂ ಕೂಡ ಒಂದು ಶಕ್ತಿನೇ. ಅವಳ ಪಾತ್ರದಲ್ಲಿ ಅವಳೇ ಒಬ್ಬ ನಾಯಕಿ. ಅವರ ನಾಯಕತ್ವ ಅಥವಾ ಅವರ ಒಂದು ಚಿತ್ರಣ ನಮಗೆಲ್ಲರಿಗೂ ಒಂದು ರೀತಿ ಮಾರ್ಗದರ್ಶನವಾಗಿರುತ್ತೆ. ಸೊ ಅದರಿಂದ ಎಲ್ಲಾ ಮಹಿಳೆಯರಿಗೂ ಕೂಡ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹೇಳ್ತಾ, ಎಲ್ಲರೂ ಕೂಡ ಮುಂದೆ ಬರಬೇಕು. ಮಹಿಳೆಯರು ಇನ್ನು ಹೆಚ್ಚು ಫೀಲ್ಡ್ ಅಲ್ಲಿ ತೊಡಗಿಸ್ಕೊಳ್ಬೇಕು. ನಾವು ಎಕ್ಸಾಂಪಲ್ ಹೇಳ್ತಾ ಬರ್ತೇವೆ, ಸುಧಾಮೂರ್ತಿ ಮೇಡಮ್ ಅವರು ನಾವು ಒಂದು ರೀತಿ ಇನ್ಸ್ಪಿರೇಷನ್ ಆಯ್ತು. ಅವರು ಫಸ್ಟ್ ಲೇಡಿ ಇಸ್ ಇಂಜಿನಿಯರ್. 149 ಸ್ಟೂಡೆಂಟ್ಸ್ ಅಲ್ಲಿ ಅವರೊಬ್ಬರೇ ಲೇಡಿ ಇದ್ರು. ಅವ್ರೊಬ್ರೆ ಅಯ್ಯೋ ನಾನು ಒಬ್ನೇ ಇದೀನಿ ಅಂತ ಒಂದ್ ಹೆಜ್ಜೆ ಅವ್ರ ಹಿಂದೆ ಇಟ್ಟಿದ್ರೆ ಎಷ್ಟೋ ಹೆಜ್ಜೆಗಳು ಇವತ್ತು ಹಿಂದೆ ಇರ್ತಿತ್ತು. ಆತರ ಒಂದು ಹೆಜ್ಜೆನ ಎಲ್ಲಾರು ಕೂಡ ಅವ್ರವ್ರ ಸರ್ಕಮ್ಸ್ಟೆನ್ಸ್ ಅಲ್ಲಿ ಕೆಲವು ಹೆಣ್ಮಕ್ಳು ಸಿಕ್ಕಾಕೋತಾ ಇದ್ರು. ಓದಕ್ ಆಗ್ತಾ ಇಲ್ಲ, ಮನೆಯಲ್ಲಿ ಕೆಲವು ಕಡೆ ಸಪೋರ್ಟ್ ಇಲ್ಲ. ಈಗ ಸರ್ಕಾರ ಎಲ್ಲದಕ್ಕೂ ಕೂಡ ನಮ್ಗೆ ಅವಕಾಶ ಮಾಡ್ಕೊಡ್ತಾ ಇದೆ ಮಕ್ಕಳಿಗೆ. ಸೊ ಅದರಿಂದ ನಿಮ್ಮ ಒಂದು ಓದ್ಬಿಟ್ಟೆ ನಾವು ತಗೋಬೇಕು ಅಂತ ಏನಲ್ಲ, ಅಥವಾ ನಾನು ಟೀಚಿಂಗ್ಗೆ ಹೋಗ್ಬೇಕು ಅಂತಲ್ಲ, ನಾನು ಡಾಕ್ಟರ್, ಯಾವುದೇ ಒಂದು ಪ್ರೊಫೆಷನ್ ಆಗ್ಲಿ, ಯಾವುದೇ ಒಂದು ಬೇಸಿಕ್ ಆಗಿ ಸ್ವಯಂ ಕೆಲ್ಸಗಳಾಗ್ಲಿ ಮುಂದೆ ಬಂದು ಅವರ ಒಂದು ಗೊತ್ತಿರುವಂತ ವಿಚಾರದಲ್ಲಿ ಅವರು ಮುಂದೆ ಬರಬೇಕು. ಅದಕ್ಕೆ ಸರ್ಕಾರನು ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಹೊರಗಡೆ ಬಂದು ಅವ್ರ ಜೀವನ ಶೈಲಿನ ಅವ್ರು ರೂಪಿಸ್ಕೋಬೇಕು. ಅದಕ್ಕೆ ಅದರ ಒಂದು ಮೈನ್ ಅವ್ರಂತ ಬ್ಯಾಕ್ ಗ್ರೌಂಡ್ ಕೂಡ ಸಪೋರ್ಟ್ ಮಾಡಬೇಕು. ಎಲ್ಲರಿಗೂ ಒಳ್ಳೇದಾಗ್ಬೇಕು, ಅವರು ಕೂಡ ಮುಂದೆ ಬರಬೇಕು ಅಂತ ಹೇಳಕ್ ಇಷ್ಟ. ಮೇಡಮ್ ಇಲ್ಲಿ ಒಂದ್ ಏನಂತಂದ್ರೆ, ಅವಕಾಶಗಳಿದೆ ಮೇಡಮ್, ಬಟ್ ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ಮಹಿಳೆಗೆ ಅವಕಾಶಗಳು ಅವಾಗ ಬರಲ್ಲ ಮೇಡಮ್. ನಾವು ಸ್ಟಾಗ್ನೆಂಟ್ ಆಗಿ ನಿಂತ್ಕೋಬೇಕು, ಸ್ವಾವಲಂಬಿಯಾಗಿ ಇರಬೇಕು. ನಮ್ಗೆ ಅಂತ ಒಂದು ನಾವು ಮನುಷ್ಯನ ಜನ್ಮ ಆಗಿ ಭೂಮಿ ಮೇಲೆ ಬಂದಿದ್ದಕ್ಕೆ ನಾವೇನಾದ್ರೂ ಒಂದು ಸೊಸೈಟಿ ಕೊಟ್ಟು ಹೋಗ್ಬೇಕಂದ್ರೆ ಅವಕಾಶಗಳು ಒಂದೊಂದ್ಸಲ ಬರೋದಿಲ್ಲ ಮೇಡಮ್. ನಾವೇ ಹುಡ್ಕೊಂಡು ಹೋಗ್ಬೇಕು, ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ಇದು ಒಂದು ಕಿವಿ ಮಾತು ಎಲ್ಲಾರ್ಗು ಹೇಳುವಂತದ್ದು. ಅವಕಾಶಗಳಿಗೋಸ್ಕರ ನೀವು ಕಾಯ್ಬೇಡಿ, ಅವಕಾಶವನ್ನೇ ನೀವೇ ಸೃಷ್ಟಿಸ್ಕೊಳ್ಳಿ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಅಂಡ್ ಫೈನಲಿ ಮೇಡಮ್, ಈ ಒಂದು ಮಾರ್ಚ್ ತಿಂಗಳು ಪೂರ್ತಿ ನಾವು ಮಹಿಳಾ ಸಾಧಕಿಯರನ್ನ ಪರಿಚಯಿಸ್ತಾ ಇದೀವಿ ನಮ್ಮ CTVಯಲ್ಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಮೊದಲಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಚಾನಲ್ಗೆ. ಯಾಕಂತಂದ್ರೆ ಇದು ಯಾರು ಮಾಡಲ್ಲ ಕೆಲವರು ಅನ್ಕೋತಾ ಇರ್ಬೋದು ಮಾಡ್ಬೇಕು ಅಂತ, ಬಟ್ ಮಾಡ್ಬೇಕು ಅಂದ್ರೆ ಅದು ಒಳ್ಳೆ ಮನಸ್ಸಿರ್ಬೇಕು. ಆ ಒಳ್ಳೆ ಮನಸ್ಸಿಂದ ಮಹಿಳಾ ಸಾಧಕಿಯರ ನಾವು ಹೇಳ್ಬೇಕು ಅಂತಂದ್ರೆ ಒಂದ್ ಎಳ್ಳಷ್ಟು ಸಾಧನೆನ ಮಾಡಿರ್ಬೋದು, ಮಾಡ್ಬೇಕಾಗಿರುವಂತದ್ದು ಬೆಟ್ಟದಷ್ಟಿದೆ. ಬಟ್ ಆ ಒಂದು ಸಣ್ಣ ಒಂದು ಸಾಧನೆನ ನಮ್ಮನ್ನ ಗುರುತಿಸಿ ಒಬ್ಬೊಬ್ಬ ಸಾಧಕಿನ ಈ ಮಂತ್ ಪೂರ್ತಿ ನೀವು ಕರೆದು ಅವರ ಈಗ ನಾವು ಮಾತಾಡುವಂತದ್ದು ಎಲ್ಲೋ ಒಬ್ಬರಿಗೆ ನಾವು ಹೊರಗಡೆ ಬರ್ಬೋದು ಅಂತ ಈ ಒಂದು ಹೊಸ ಕಾರ್ಯಕ್ರಮನ ಎಷ್ಟು ಅಚ್ಚುಕಟ್ಟಾಗಿ ಅದು ತುಂಬಾ ಕಷ್ಟ ಕೆಲಸ. ಇದು ನಾವು ಅಟ್ ಎ ಟೈಮ್ ಯಾರನ್ನ ಒಬ್ಬನ ಕರಿತೀವಿ ಮಾಡ್ತೀವಿ ಅಂತಂದ್ರೆ ಆಗಲ್ಲ. ಇದು ಒಂದು ದಿನದ ಕೆಲಸ ಅಲ್ಲ, 1 hour ಕೆಲಸ ಅಲ್ಲ.
ಇದು ಒಂದು ಸುದೀರ್ಘ ಕಾಲ, ಒಂದು ತಿಂಗಳ ಪಯಣ ಮಾಡ್ಬೇಕು ಅನ್ನೋ ಇದ್ರದ್ದು ಹಿಂದಿನ ಕೈಗಳು ತುಂಬಾನೇ ಇರುತ್ತೆ. ಸೊ ಅವರಿಗೆ ಹಾಗೂ ನಿಮಗೆ ಹಾಗೂ ಸರ್ ಕುಮಾರಸ್ವಾಮಿ ಸರ್ ಅವರಿಗೆ ನನ್ನ ಹಾಗೂ ನಮ್ಮೆಲ್ಲರ ಪರವಾಗಿ, ಇಲ್ಲಿ ಬಂದಂತ ಸಾಧಕಿಯರ ಪರವಾಗಿ, ಎಲ್ಲಾ ಮಹಿಳೆಯರ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್, ಯಾಕೆ ಅಂತಂದ್ರೆ ನೀವು ಹೇಳಿದ್ರಿ ಕಷ್ಟನೇ ಮೇಡಮ್, ಯಾಕಂದ್ರೆ ನಾವು ಈ ಪ್ರೋಗ್ರಾಮ್ ಮಾಡ್ಬೇಕು ಅನ್ಕೊಂಡಾಗ ಈಸಿ ಇತ್ತು ಆಕ್ಚುಲಿ. ಬಟ್ 31 ಮೆಂಬರ್ಸ್ ನ ಹುಡುಕಿ ತಂದು ಅವ್ರ ಹತ್ರ ಮಾತಾಡಿ ಎಲ್ಲಾರು ಇಲ್ಲಿ ಬಂದು ಹೊಸದಾಗಿ ಕ್ಯಾಮ್ರಾ ಫೇಸ್ ಮಾಡಿರೋ ಅಂತವ್ರು. ಬಟ್ ಎಲ್ಲರೂ ಸಹ ತುಂಬಾ ಖುಷಿ ಪಟ್ರು, ನೋಡ್ತಾ ಇರೋರು ಸಹ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ಹಾಗಾಗಿ ನಮ್ಗೆ ಕಷ್ಟ ಆದ್ರೂ ಸಹ ಎಲ್ಲೋ ಒಂದ್ ಕಡೆ ತೃಪ್ತಿ ಇದೆ. ಸೊ ರಿಸಲ್ಟ್ ಬರ್ತಾ ಇದೆಯಲ್ಲ ಸೊ ಅಂತ ಹೇಳ್ಬಿಟ್ಟು ಮತ್ತೊಂದು ಏನು ಅಂತಂದ್ರೆ, ಈಗ ಯಾರು ಇಲ್ಲಿ ಬಂದಿರೋರು ಅಷ್ಟೇ ಮಹಿಳಾ ಸಾಧಕಿರಲ್ಲ ನನ್ನ ಪ್ರಕಾರ. ಪ್ರತಿಯೊಬ್ಬ ಮಹಿಳೆನೂ ತನ್ನ ಜೀವನದಲ್ಲಿ ಮಹಿಳಾ ಸಾಧಕಿನೇ. ಬಟ್ ಅವ್ರ ಒಂದು ಸಮಯ ಸಂದರ್ಭ ಪ್ಲಾಟ್ಫಾರ್ಮ್ ಸಿಗ್ತಿಲ್ಲ ಅಷ್ಟೇ. ಈಗ ಇವಾಗ ಪ್ರೋಗ್ರಾಮ್ ನೋಡ್ತಾ ಇರೋರು ಅನ್ಕೋಬಹುದು ನೆಕ್ಸ್ಟ್ ಮಹಿಳಾ ದಿನಾಚರಣೆ ನಾನು ಆ ಸೀಟಲ್ಲಿ ಕೂತ್ಕೋಬೇಕು ಅಂತ. ಈಗ ನೀವು ಇನ್ನ ಚಿಕ್ಕ ವಯಸ್ಸು, ಇವಾಗ ನೀವು ಪ್ರಾಂಶುಪಾಲರ್ ಆಗಿ ಇವತ್ತು ಕೂತಿದ್ದೀರಾ, ನಾನು ನೆಕ್ಸ್ಟ್ ನಾನು ಇವತ್ತು ಇಲ್ಲಿ ಇಷ್ಟು ಮಾಡಿದಕ್ಕೆ ನಾನು ಇಷ್ಟು ಇಲ್ಲಿ ಕೂತಿದ್ದೀನಿ, ನಾನು ಇನ್ನಷ್ಟು ಸಾಧನೆ ಮಾಡಿದಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹೌದು, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹಂಗಾಗಿ ಇಲ್ಲಿ ಇಬ್ಬರ ಜೀವನದಲ್ಲೂ ಬದಲಾವಣೆ ಅನ್ನೋದು ಆಗತ್ತೆ ಮೇಡಮ್. ಸೊ ಈ ಒಂದು ಕಾರ್ಯಕ್ರಮ ನಾವು ಕರೆದಿದ ತಕ್ಷಣ ಬಂದು ಸಾಕಷ್ಟು ನಿಮ್ಮ ಶಿಕ್ಷಣ ಕ್ಷೇತ್ರದ ಅನುಭವಗಳನ್ನ ಹೇಳಿದ್ದೀರಾ. ಎಷ್ಟೋ ಜನಕ್ಕೆ ಈ ಎಪಿಸೋಡು ಪ್ರಿಯದರ್ಶಿನಿ ಮೇಡಮ್ ಅವರ ಮಾತುಗಳು ಒಂದು ಮಾರ್ಗದರ್ಶಿ ಅಂತ ಹೇಳ್ಬೋದು. ಮೇಡಮ್, ನಮ್ಮ ಕರೆಗೆ ಹೂಗೊಟ್ಟು ಬಂದು ತುಂಬಾ ಚೆನ್ನಾಗಿ ನಮ್ಮ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರಾ. ನಮ್ಮ ಚಾನಲ್ ಕಡೆಯಿಂದ ಒಂದು ಸ್ಮಾಲ್ ಗ್ರಾಟಿಟ್ಯೂಡ್. ಎಸ್, ಮತ್ತೊಮ್ಮೆ ಮೇಡಮ್ ಅವರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಹೇಳ್ತಾ, ಮತ್ತೆ ನಮ್ಮ CTV ಕಡೆಯಿಂದ ನನ್ನ ವೈಯಕ್ತಿಕವಾಗಿ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಎಸ್, ಇದು ಇವತ್ತಿನ ಪ್ರಿಯದರ್ಶಿನಿ ಮೇಡಮ್ ಅವ್ರ ಜೊತೆಗಿನ ಶಿಕ್ಷಣ ಕ್ಷೇತ್ರದ ಒಂದಷ್ಟು ಅನುಭವದ ಮಾತುಗಳು. ಈ ಮಾತುಗಳು ಪ್ರತಿಯೊಬ್ಬರ ಜೀವನದಲ್ಲಿ ಒಂದಷ್ಟು ಬದಲಾವಣೆ ತರಬೇಕು ಅನ್ನೋದೇ ನಮ್ಮ ಒಂದು ಈ ಪ್ರಯತ್ನದ ಹಿಂದಿರುವ ಉದ್ದೇಶ. ಸೊ ಇದೇ ರೀತಿ ನಮ್ಮ ಎಲ್ಲಾ ಮಹಿಳಾ ಸಾಧಕಿಯರ ಕಾರ್ಯಕ್ರಮಗಳನ್ನ ನೋಡ್ತಾ ಇರಿ. ನಿರಂತರವಾಗಿ ಪ್ರಸಾರವಾಗ್ತಾ ಇದೆ. ಮಾರ್ಚ್ 1ರಿಂದ 31ರವರೆಗೆ ಮಹಿಳಾ ಸಾಧಕಿಯರ ಕಾರ್ಯಕ್ರಮ ಸಂಜೆ 6 ಗಂಟೆಗೆ ನಿಮ್ಮ ಮನೆಯಲ್ಲಿ ಟಿವಿ ಆನ್ ಮಾಡಿದ್ರೆ CTV ಚಾನಲ್ ಅಲ್ಲಿ ಒಬ್ಬ ಮಹಿಳಾ ಸಾಧಕಿ ನಿಮ್ಮ ಮನೆಯಲ್ಲಿ ಕಾಣಿಸ್ತಾರೆ. ಟಿವಿಯಲ್ಲಿ ನೋಡಕ್ ಆಗದಿರುವಂತಹ ಮಹಿಳೆಯರು ಯೂಟ್ಯೂಬ್ ಅಲ್ಲೂ ಸಹ ಸೇಮ್ ಎಪಿಸೋಡು CTV ಚಾನಲ್ ಅಲ್ಲಿ ಅಪ್ಲೋಡ್ ಆಗಿರುತ್ತೆ. ಯೂಟ್ಯೂಬ್ ಅಲ್ಲೂ ಸಹ ನೀವು ಯಾವಾಗ ಬೇಕಾದ್ರೂ ವಾಚ್ ಮಾಡಬಹುದು. ಸೊ ನಿಮ್ಮ ಒಂದು ಪ್ರೋತ್ಸಾಹ ಸದಾ ನಮಗೆ ಇರಲಿ. ಮತ್ತಷ್ಟು ಕಾರ್ಯಕ್ರಮಗಳನ್ನ ನಾವು ನಿಮ್ಮ ಮುಂದೆ ತರುತ್ತೇವೆ ಅಂತ ಹೇಳ್ತಾ, ಇದು CTV, ನಾನು ನಿಮ್ಮ ಕಾಮಾಕ್ಷಿ ಶ್ರೀಧರ್. ವಂದನೆಗಳು.